ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮನ್ನು ಅವರು ಮಿಸ್ ಮಾಡ್ಕೋತಾ ಇದ್ದಾರಾ? ನಿಮ್ಮ ನೆನಪಿದೆಯಾ ಅವ್ರಿಗೆ? ಹಾಗೆ ಕೇಳೋಣ. ಯಾರನ್ನೂ ಇಷ್ಟಪಟ್ಟಿದ್ದೀರಾ? ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ. ಹಾಗೆ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮಗೋಸ್ಕರ ಈ ರೀಡಿಂಗ್ ತೊಗೊಂಡು ಬಂದಿದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇಲ್ಲೊಂದು ಕಾರ್ಡ್ ಬಂದಿದೆ, ಅದು ಹಾಗೆ ಇರಲಿ. ನಿಮ್ಮನ್ನು ಅವರು ಮಿಸ್ ಮಾಡ್ಕೋತಾ ಇದ್ದಾರಾ? ನಿಮ್ಮ ನೆನಪಿದೆಯಾ ಅವ್ರಿಗೆ? ಏನೇನು ಬರ್ತಾ ಇದೆ? ಗ್ರ್ಯಾಟಿಟ್ಯೂಡ್. ಇಲ್ಲಿ ಕೆಲವರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋ ಆಸೆ ಇದೆ. ಪ್ರೇಯರ್ಸ್ ಇದೆ, ಮ್ಯಾನಿಫೆಸ್ಟೇಷನ್ ಇದೆ. ಮುಂದೆ ನೀವು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀರಾ ಅನ್ನೋದಿದೆ. ಇದಕ್ಕೇನು ಬರುತ್ತೆ ನೋಡೋಣ. ಇಲ್ಲೇನಿದೆ? ಇಲ್ಲೊಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಇಬ್ಬರ ಮಧ್ಯೆ. ಈಗ ಯಾಕೋ ದೂರ ಆಗಿದ್ದೀರಾ, ನೀವಿಬ್ರೂ ಡಿಟ್ಯಾಚ್ ಆಗಿದ್ದೀರಾ. ಆದರೆ ಮತ್ತೆ ವಿಲ್ಲಿಂಗ್ನೆಸ್ ಇದೆ, ಮತ್ತೆ ಕನೆಕ್ಟ್ ಆಗಬೇಕು, ಮತ್ತೆ ಮಾತಾಡಿಸ್ಬೇಕು ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ. ಇಲ್ಲಿ ಯಾಕೆ ನೀವಿಬ್ಬರು ಡಿಸ್ಕನೆಕ್ಟ್ ಆಗಿದ್ದೀರಾ? ನಿಮ್ಮನ್ನು ಅವರು ಮಿಸ್ ಮಾಡ್ಕೋತಾ ಇದ್ದಾರಾ? ಅದಕ್ಕೆ ಕಾರಣಗಳೇನಿರಬಹುದು? ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ? ಟ್ಯಾರೋ ಕಾರ್ಡ್ಸ್ನ ಕೇಳೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಮೊದಲು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೆ ಕೇಳೋಣ. ಕಾರ್ಡ್ ನಂಬರ್ 3, ಕಾರ್ಡ್ ನಂಬರ್ 4, ಹಾಗೆ ಕಾರ್ಡ್ ನಂಬರ್ 5. ಎಸ್, ಯಾರೋ ಮೂರನೇ ವ್ಯಕ್ತಿ ನಿಮ್ಮಿಬ್ಬರ ಮಧ್ಯೆ ಇದ್ದಾರೆ. ಆದ್ದರಿಂದ ನೀವು ಸೈಲೆಂಟ್ ಆಗಿದ್ದೀರಾ, ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ಆದ್ರೂ ಏನೂ ಮಾತಾಡ್ತಾ ಇಲ್ಲ, ಮೌನವಾಗಿದ್ದೀರಾ ಸರಿ. ಆದರೆ ಬೇರೆ ದಾರಿ ಇಲ್ಲ ನಿಮಗೆ. ಯಾಕೆಂದರೆ ಇಲ್ಲಿ ನಿಮ್ಮ ಕಾಲ್ಸ್ ಎಲ್ಲ ಬ್ಲಾಕ್ ಆಗಿದೆ. ನೀವೇನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವರನ್ನು ನೀವು ತುಂಬ ಹಚ್ಕೊಂಡಿದ್ರಿ. ಇಲ್ಲಿ ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಅಟ್ಯಾಚ್ಮೆಂಟ್ ಇತ್ತು. ಶುರುವಿನಲ್ಲಿ ಎಲ್ಲ ಹಾಗೆ ಏನೋ ಹೊಸತನ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ. ಹಾಗಿರೋದ್ರಿಂದ ಇಬ್ಬರು ಸ್ವಲ್ಪ ಕಾಲ ಚೆನ್ನಾಗಿದ್ರಿ ಅನ್ನೋದಿದೆ. ಇಲ್ಲಿ ದಿನ ಕಳೆದ ಹಾಗೆ ಅವ್ರ ಸ್ವಭಾವದಲ್ಲಿ ಏನೇನೋ ಚೇಂಜಸ್ ಆಗಿದೆ. ನಿಮ್ಮನ್ನು ಮಾತಾಡ್ಸೋದು ಕಡಿಮೆ ಆಗಿದೆ, ನಿಮ್ಮನ್ನು ಅವಾಯ್ಡ್ ಮಾಡೋದು ಹೆಚ್ಚಾಗಿದೆ. ಇಲ್ಲಿ ಯಾರೋ ಥರ್ಡ್ ಪಾರ್ಟಿ ಇಶ್ಯೂಸ್ ಕಾಣ್ತಾ ಇದೆ. ಅದು ನಿಮ್ಮ ಅನುಮಾನನ, ಅಥವಾ ನಿಜವಾಗ್ಲೂ ಅವ್ರ ಜೀವನದಲ್ಲಿ ಯಾರೋ ಬೇರೆ ಬಂದಿದ್ದಾರಾ, ಅಥವಾ ಯಾರೋ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರಾ, ನಿಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ಯಾರ ಹತ್ರ ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅದನ್ನು ನೀವು ಅನುಭವಿಸೋಕ್ಕಾಗ್ತಾ ಇಲ್ಲ. ನಿದ್ದೆ ಬರ್ತಾ ಇಲ್ಲ, ಸರಿಯಾಗಿ ಊಟ ಸೇರ್ತಾ ಇಲ್ಲ, ತುಂಬ ಆತಂಕ ಇದೆ, ಎಕ್ಸೈಟ್ಮೆಂಟ್ ಇದೆ. ಹಾಗೆ ಆ ಮೂರನೇ ವ್ಯಕ್ತಿ ಮೇಲೆ ತುಂಬ ಸಿಟ್ಟು ಬರ್ತಾ ಇದೆ. ನೀವು ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾರೆ ಹಾಗೆ ನೀವು ಅಂದ್ಕೊಂಡೇ ಇರಲಿಲ್ಲ. ಆ ಟೈಮಲ್ಲಿ ತುಂಬ ಸಂತೋಷವಾಗಿದ್ರಿ, ಜೀವನ ತುಂಬ ಸುಂದರ ಅಂತ ಅನಿಸಿತ್ತು. ಐ ಆಮ್ ದಿ ಲಕ್ಕಿಯೆಸ್ಟ್ ಪರ್ಸನ್ ಅಂದ್ಕೊಂಡಿದ್ರಿ. ಆದರೆ ಈಗ ತುಂಬ ಕಣ್ಣೀರಿದೆ, ಬೇಜಾರಿದೆ, ದೇವರ ಮೊರೆ ಹೋಗಿದ್ದೀರಾ, ಮ್ಯಾನಿಫೆಸ್ಟೇಷನ್ ಇದೆ. ನನಗೆ ಯಾಕೆ ಹೀಗೆ ಹಾಗೆ ದೇವ್ರನ್ನ ನೀವು ಕೇಳಿದ್ದೀರಾ. ಇದಕ್ಕೆ ಅವರೇ ಎನರ್ಜಿ ನೋಡೋಣ. ಯಾಕೆ ನಿಮ್ಮಿಂದ ಡಿಸ್ಕನೆಕ್ಟ್ ಆಗಿದ್ದಾರೆ? ಆದರೆ ಈಗ ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆಯಾ ಅವ್ರಿಗೆ? ಅವ್ರದ್ದು ಏನೇನು ಫೀಲಿಂಗ್ಸ್ ಇದೆ? ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2, ಹಾಗೆ 3, 4, ಮತ್ತೊಂದು 5. ಇಲ್ಲಿ ಬಾಟಮ್ನಲ್ಲಿ ಏನಿದೆ? ಈಗೀಗ ನಿಮ್ಮ ಮೇಲೆ ಮನಸ್ಸಾಗ್ತಾ ಇದೆ ಅವ್ರಿಗೆ. ಸ್ವಲ್ಪ ದಿನ ಆ್ಯಟಿಟ್ಯೂಡ್ ಇತ್ತು, ಈಗೋ ಇತ್ತು. ನಿಮ್ಮಿಬ್ಬರ ಮಧ್ಯೆ ಏನೇನೋ ಮಾತುಕತೆಗಳು ನಡೆದಿರೋದ್ರಿಂದ ತುಂಬ ಸಿಟ್ಟಿತ್ತು. ನಿಮ್ಮ ಇಂಪಲ್ಸಿವ್ ನೇಚರ್ ಇಷ್ಟ ಆಗ್ತಾ ಇರಲಿಲ್ಲ ಅವ್ರಿಗೆ. ಆತ್ರಪಟ್ಟು ಏನೇನೋ ಗಲಾಟೆ ಮಾಡ್ಕೊಂಡಿದ್ದೀರಾ, ಅದು ಅವ್ರಿಗೆ ಎಫೆಕ್ಟ್ ಆಗಿದೆ. ಹಾಗಿರೋದ್ರಿಂದ ಸುಮ್ಮನೆ ಇದ್ದಾರೆ. ಆದರೆ ಒಳಗೆ ನಿಮ್ಮನ್ನು ಮಾತಾಡಿಸ್ಬೇಕು, ನಿಮಗೆ ಸಮಾಧಾನ ಹೇಳಬೇಕು ಹಾಗನ್ನಿಸ್ತಾ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ. ನಿಮ್ಮನ್ನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿದ್ದಾರೆ.
ಆದರೆ ಈ ಟೈಮಲ್ಲಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ಮತ್ತೆ ಮಾತಾಡಿದ್ರೆ ಜಗಳಗಳೇ, ಮಾತುಕತೆಗಳೇ. ಹಾಗಿರೋದ್ರಿಂದ ಸೈಲೆಂಟ್ ಆಗಿದ್ದಾರೆ ಹಾಗನ್ನಿಸ್ತಾ ಇದೆ. ಈ ಟೈಮಲ್ಲಿ ನಿಮ್ಮನ್ನು ಕೆಣ್ಕೋಕೆ ಇಷ್ಟ ಇಲ್ಲ. ಅದು ನಿಮಗೆ ಈಗೋ ಅನ್ನಿಸ್ತಾ ಇರ್ಬೋದು. ಈ ವ್ಯಕ್ತಿಗೆ ಆ್ಯಟಿಟ್ಯೂಡ್ ಇದೆ ಹಾಗನ್ನಿಸ್ತಾ ಇರ್ಬೋದು ನಿಮಗೆ. ಸದ್ಯದ ಪರಿಸ್ಥಿತಿನಲ್ಲಿ ಅವ್ರ ಜಾಬ್ ಅಥವಾ ಬಿಸ್ನೆಸ್ ಕಡೆ ಗಮನ ಕೊಟ್ಟಿದ್ದಾರೆ. ಆದರೆ ನಿಮ್ಮನ್ನು ಮರ್ತಿಲ್ಲ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸುತ್ತೆ. ಆದರೆ ಈ ಟೈಮಲ್ಲಿ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಸ್ವಲ್ಪ ದಿನ ಬಿಟ್ಟರೆ ಇದು ತಾನಾಗಿ ಕೂಲಾಗುತ್ತೆ ಹಾಗೆ ಅಂದ್ಕೊಂಡಿದ್ದಾರೆ. ನಿಮ್ಮ ನೆನಪುಗಳಿವೆ, ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನು ಅಬ್ಸರ್ವ್ ಮಾಡೋದಿದೆ. ಸೋಷಿಯಲ್ ಮೀಡಿಯಾ, ನಿಮ್ಮ ಪ್ರೊಫೈಲ್ ID ಹಾಗೆಲ್ಲ ಚೆಕ್ ಮಾಡೋದಿದೆ. ನೀವು ಮನಸ್ಸು ಬೇಜಾರು ಮಾಡಿಕೊಂಡು ನಿಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೋತಾ ಇದ್ದೀರಾ. ಅದನ್ನೆಲ್ಲ ಅವರು ಗಮನಿಸ್ತಾ ಇದ್ದಾರೆ ಅಂತ ಅನ್ನೋದಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಮೆಸೇಜ್ ಇದೆ, ಏನು ಗೈಡೆನ್ಸ್ ಇದೆ ಕೇಳೋಣ. ಟೋಟ್ಯಾಲಿಟಿ, ಸೆಕೆಂಡ್ ಒನ್, ಮತ್ತೊಂದು ಗಿಲ್ಟ್ ಬರ್ತಾ ಇದೆ, ಹಾಗೆ ಪಾಸಿಬಿಲಿಟೀಸ್ ಬರ್ತಾ ಇದೆ. ಇಲ್ಲೊಂದು ಇನ್ನರ್ ವಾಯ್ಸ್, ಇಲ್ಲೊಂದು ಎಕ್ಸಾಷನ್. ನಿಮ್ಮ ಬಗ್ಗೆ ತುಂಬ ಯೋಚನೆಗಳಿದೆ. ಇಬ್ಬರೂ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದೀರಾ, ಬೇಜಾರು ಮಾಡ್ಕೊಂಡಿದ್ದೀರಾ. ಇಲ್ಲಿ ಆತಂಕ ಇದೆ ಸರಿ. ಈ ಟೈಮಲ್ಲಿ ಅವರು ನಿಮ್ಮಿಂದ ದೂರ ಆಗಿದ್ದಾರೆ. ಮನಸ್ಸೊಳಗಡೆ ಗಿಲ್ಟ್ ಫೀಲ್ ಇದೆ. ಅವ್ರ ಒಳಮನಸ್ಸು ಹೇಳ್ತಾ ಇದೆ ನೀವು ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀರಾ. ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನಿಸುತ್ತೆ. ಸದ್ಯದ ಪರಿಸ್ಥಿತಿನಲ್ಲಿ ರೆಬೆಲ್ ಬರ್ತಾ ಇದೆ. ಮುಂದೆ ಇಲ್ಲೊಂದು ಪಾಸಿಬಿಲಿಟೀಸ್ ಇದೆ, ಟೋಟ್ಯಾಲಿಟಿ ಇದೆ. ಸ್ವಲ್ಪ ಸಮಯ ಇದೆಲ್ಲ ಹೀಲಾಗೋಕ್ಕೆ ಬಿಡಿ. ಯಾವಾಗಲೂ ಅಷ್ಟೇ ಜಗಳ ಇರುತ್ತೆ, ಅಲ್ಲಿ ಜೋರು ಮಾತುಕತೆಗಳಾಗಿರುತ್ತೆ. ಬೆಂಕಿ ತಣ್ಣಗಾಗೋ ತನಕ ಸ್ವಲ್ಪ ಹೊತ್ತು ಸುಮ್ಮನೆ ಇರಬೇಕಾಗುತ್ತೆ. ಮತ್ತೆ ಮುಟ್ಟಿದ್ರೆ ಬಿಸಿ ತಾಗುತ್ತೆ ಅಲ್ವಾ. ಹಾಗಿರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಈ ಪರಿಸ್ಥಿತಿ ತಾನಾಗಿ ತಣ್ಣಗಾಗುತ್ತೆ. ಅವ್ರಿಗೂ ವಿಲ್ಲಿಂಗ್ನೆಸ್ ಇದೆ. ಇದಕ್ಕೆ ಅವ್ರು ಇನ್ನೇನು ಹೇಳ್ತಾ ಇದ್ದಾರೆ ನೋಡೋಣ. ಇಲ್ಲಿ ಐ ವಾಂಟ್ ಟು ಸ್ಪೆಂಡ್ ಮೈ ಹೋಲ್ ಲೈಫ್ ವಿತ್ ಯು ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರಾ, ನಿಮ್ಮ ಮೇಲೆ ಮನಸ್ಸಿದೆ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಯು ಆರ್ ಮೈ ಸ್ಟ್ರೆಂತ್ ಅಂತ ಹೇಳ್ತಾ ಇದ್ದಾರೆ. ಇಟ್ ವಾಸ್ ಮೈ ಫಾಲ್ಟ್ ಬಟ್ ಸ್ಟಿಲ್ ಐ ಬ್ಲೇಮ್ಡ್ ಯು. ಐ ಸ್ಟಿಲ್ ಫೀಲ್ ದಿ ಸೇಮ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ಐ ಲೆಫ್ಟ್ ಯು ಟು ಮೇಕ್ ಯು ರಿಯಲೈಸ್ ಮೈ ಇಂಪಾರ್ಟೆನ್ಸ್. ನೋಡಿದ್ರಾ, ವಿ ಬೋತ್ ನೋ ಹೂಸ್ ಫಾಲ್ಟ್ ಇಟ್ ವಾಸ್. ಇದರಲ್ಲಿ ಇಬ್ಬರದೂ ತಪ್ಪಿದೆ. ನಿಮ್ಮ ಜೊತೆ ಅವ್ರ ಜೀವನ ಪೂರ್ತಿ ಕಳಿಬೇಕು ಅಂತ ಅಂದ್ಕೊಂಡಿದ್ದಾರೆ. ತಪ್ಪು ಅವ್ರದ್ದೇ ಆಗಿದ್ರೂ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ. ನಿಮ್ಗೇನೇನೋ ಹೇಳಿದ್ದಾರೆ, ಅದಕ್ಕೆ ಬೇಜಾರಿದೆ ಅವ್ರಿಗೆ. ಈಗ ನಿಮ್ಮಿಂದ ಸ್ವಲ್ಪ ಕಾಲ ಡಿಟ್ಯಾಚ್ ಆಗಿದ್ದಾರೆ, ಡಿಸ್ಕನೆಕ್ಟ್ ಆಗಿದ್ದಾರೆ. ಈ ಸಿಚುಯೇಷನ್ ತಣ್ಣಗಾಗಲಿ ಅಂತ ಕಾಯ್ತಾ ಇದ್ದಾರೆ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ. ನಿಮ್ಮ ನೆನಪಿದೆ ಅವ್ರಿಗೆ. ಮತ್ತು ನಿಮ್ಮ ಜೊತೆ ಈ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.